ಅಲ್ಲಿ ಶ್ರೇಯಸ್ ಅವರ ಅಜ್ಜನೇ ಆಸಿಡ್ ಹಚ್ಚಿದ್ರು ಅಂತ ನಾನು ಹೇಳಿದ್ನಲ್ಲ, ಇಡೀ ಜಿಲ್ಲೆಯಲ್ಲಿ ಇವೇ ಫಸ್ಟ್ ಹೇಳಿದ್ರು. ಅವ್ರ ತಂದೆ ಯಾಕೆ ಇಷ್ಟ ಇನ್ನೂ ಮಾತಾಡಿಲ್ಲ? ನಮಗೂ ಅಜ್ಜಿ ಸಮಾನ ಅವ್ರ ಅಜ್ಜಿ, ನಮ್ಮ ಅಜ್ಜಿಯವರು ಅವ್ರ ಅಜ್ಜಿಯೆಲ್ಲ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಇದ್ದವರು. ಅವ್ರು ಯಾಕೆ ಒಂದಿನ ಇದ್ರ ಬಗ್ಗೆ ನಮ್ಮ ತಾತವ್ರ ಬಗ್ಗೆ ಮಾತಾಡಿಲ್ಲ? ರೇವಣ್ಣ ಅವರೇ ಒಂದಿನ ಮಾತಾಡಿಲ್ಲ ಇದ್ರ ಬಗ್ಗೆ. ಅವ್ರ ಕುಟುಂಬದವ್ರು ಯಾರು ಮಾತಾಡಿದರು? ಇದು ನಮ್ಮ ಮೈಕ್ ಸಿಕ್ಕಿದೆ ಅಂದ್ಬಿಟ್ಟು ಜನ ಶಿಳ್ಳೆ ಹೊಡಿತಾರೆ ಅಂದ್ಬಿಟ್ಟು ಮಾತಾಡಿದಾರೆ ಇದನ್ನ. ಸರ್, ಜೊತೆಗೆ ಪೆನ್ ಡ್ರೈವ್ ಹಂಚಿ MLC ಆದನಲ್ಲ ಅಂತ ನಾನು ಪೆನ್ ಡ್ರೈವ್ ವಿಷಯಕ್ಕೆ ಮಾತಾಡೋದೇ ಇಲ್ಲ. ನಾನು ಅದರಲ್ಲಿ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗಿದೆ, ಎಷ್ಟೋ ಹೆಣ್ಮಕ್ಳು ಜೀವನ ಬಲಿಪಶು ಆಗಿದೆ. ಬಲಿಪಶು ಮಾಡಿದವ್ರ ಕಾರಣ ಯಾರು? ಪೆನ್ ಡ್ರೈವ್ ಸುದ್ದಿ ಮಾತಾಡ್ತಾ ಇದ್ದಾರಲ್ಲ, ಪೆನ್ ಡ್ರೈವ್ ತಯಾರಿಸಿದ್ಯಾರು? ಅದ್ರೊಳಗೆ ಇದ್ದು ತಯಾರಿಸಿದ್ಯಾರು? ಅದನ್ನ ಅವ್ರ ಆತ್ಮಾವಲೋಕನೆ ಮಾಡ್ಕೊಂಡಿದ್ದು. ಆಮೇಲೆ ಅವ್ರು ಹಂಚಿದ್ದು ಅಂತ ಹೇಳಿ, ನಾನು ಬರೀ ಸಂಸದರಾಗಿ 6 ಲಕ್ಷ ಮತಚಿಲ್ಲದ ಜನ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಬದ್ಧತೆ, ಶ್ರೇಯಸ್ ಪಟೇಲ್ ಬದ್ಧತೆ, ನಮ್ಮ ತಾತವರ ಹೆಸರು ಮತ್ತೆ ನಮ್ಮ ಕಾರ್ಯಕರ್ತರ ಹೋರಾಟ. ಇವರು ಹೇಳ್ಬಿಟ್ರು ಅದರಿಂದ ಗೆದ್ದು ಇದರಿಂದ ಗೆದ್ರು ಅಂತ. ನಾನು ಇವ್ರಿಗೆ ಹೇಳ್ಬೋದಲ್ಲ, ಇವ್ರ ತಾತನ ಹೆಸರಿಂದ ಗೆದ್ದಿರೋದು ಅಂತ ಹೇಳಿದ್ನಲ್ಲ. ಇಡೀ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿ ಇವತ್ತವರೆಗೂ ಹೋಗಿದ್ದಾರಾ? ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರು ಇಂದ ಗೆದ್ದಿರುವಂತ ಒಂದು MLC ಅವರ ಸಾಧನೆ ಪಟ್ಟಿ ಬಿಡುಗಡೆ ಮಾಡಲಿ. ಅವ್ರ ತಾತ ಅವ್ರದ್ದು ತಂದೆ ಬಿಟ್ಬಿಡಿ, ವೈಯಕ್ತಿಕ ಏನ್ ಸಾಧನೆ ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ MLC ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬರ್ತೀನಿ. ನಾನು 6 ತಿಂಗಳಲ್ಲಿ ಏನು ಮಾಡಿದ್ದೀನಿ ನಾನು ಬಹಿರಂಗ ಚರ್ಚೆಗೆ ಬರ್ತೀನಿ. ನಾನು ಆಗ 6-7 ತಿಂಗಳಾಗಿದೆ. 6-7 ತಿಂಗಳಿಗೂ ಸುಮಾರು 3 ವರ್ಷ ಆಯ್ತು ನಾನು ಆಗಿ. 3 ವರ್ಷಕ್ಕೂ 3 ವರ್ಷ ಆಗಿದೆ ಅನ್ಕೊಳ್ತೀನಿ ಆಗಿ. ಆ 3 ವರ್ಷಕ್ಕೂ 6 ತಿಂಗಳು ಆಗಿರೋದು ಬಹಿರಂಗ ಚರ್ಚೆಗೆ ಬರಲಿ. ಸರಿ, ಇವರು ಮಾತಾಡಿರೋ ದಿಢೀರ್ ಯಾಕೆ ಇದಕ್ಕಿದ್ದಂಗೆ ಶುರು ಮಾಡಿ